ಹಲೋ, ಐ ಆಮ್ ಡಿಂಪಲ್. ವೆಲ್ಕಮ್ ಟು ಮೈ ಜಾಯ್ಫುಲ್ ಜರ್ನಿ. ಇವತ್ತೊಂದು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಪಿಕ್ಕಲ್ ಫ್ರೆಶ್ ಅವರ ಪಿಕ್ಕಲ್ ಬಂದಿದೆ. ಸೊ ಇದನ್ನು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ನಾನಂತೂ ವೆಯ್ಟಿಂಗ್, ಯಾವಾಗ ಒಂದ್ಸಲ ಓಪನ್ ಮಾಡೋದು, ಯಾವಾಗ ಒಂದ್ಸಲ ತಿನ್ನೋದು ಅಂತ. ಪಿಕ್ಕಲ್ ಅಂತ ಹೇಳಿದರೆ ಆಲ್ಮೋಸ್ಟ್ ಎಲ್ಲರದ್ದು ಫೇವ್ರೇಟ್. ಈಗ ಏನು ನೀವು ಚಿಕನ್ ಕರಿ ಅಲ್ಲ ಮಟನ್ ಕರಿ ಏನಿದ್ರೂ ಸಹ ನಿಮಗೆ ಸೈಡಲ್ಲಿ ಒಂದು ಪಿಕ್ಕಲ್ ಇದ್ರೇ ಉಪ್ಪಿನಕಾಯಿ ಊಟಕ್ಕೆ ಬೇಕೇ ಬೇಕು. ಸೊ ಇದರಲ್ಲೂ ನಾನ್ ವೆಜ್ ಅಂತ ಹೇಳಿದ ಮೇಲೆ ಎಲ್ಲರಿಗೂ ತುಂಬಾ ಇಷ್ಟ ಆಗೋದು ನಾನ್ ವೆಜ್ ಪಿಕ್ಕಲ್. ನಾನು ಸುಮಾರು ನಾನ್ ವೆಜ್ ಪಿಕ್ಕಲ್ನ ಟ್ರೈ ಮಾಡಿದ್ದೀನಿ. ಸೊ ಇದು ಹೇಗಿದೆ ಅಂತೇಳಿ ಗೊತ್ತಿಲ್ಲ. ಸೊ ಪಿಕ್ಕಲ್ ಫ್ರೆಶ್ ಅವರ ನಾನ್ ವೆಜ್ ಪಿಕ್ಕಲ್ ಇದೆ, ಅದನ್ನು ಟ್ರೈ ಮಾಡಿ ನೋಡುವ. ಬನ್ನಿ ನೋಡುವ ಹೇಗಿದೆ ಅಂತ. ಓಪನ್ ಮಾಡುವ. ಪಿಕ್ಕಲ್ ಫ್ರೆಶ್ ಅವರ ಪಿಕ್ಕಲ್ ಬಂದಿದೆ ನೋಡಿ. ನನಗಂತೂ ಅವ್ರದ್ದು ವಿಡಿಯೋಸ್ ನೋಡಿನೇ ಬಾಯಲ್ಲಿ ನೀರು ಬರ್ತಾ ಇತ್ತು. ಬ್ರಿಂಗ್ ಹೋಮ್ ದ ಸಿಗ್ನೇಚರ್ ಟಚ್ ಆಫ್ ಫ್ಲೇವರ್ ಅಂತ ಇದೆ. 4 ಬಾಟಲ್ಸ್ ಇದೆ. ಮಾನ್ಸ್ಟರ್ ಮಟನ್ ಪಿಕ್ಕಲ್, ಪ್ರಾನ್ ಫ್ಯೂಷನ್ ಪಿಕ್ಕಲ್, ಸೀ ಸ್ಪೈಸ್ ಫಿಶ್ ಪಿಕ್ಕಲ್, ಪೆರಿ ಪೆರಿ ಚಿಕನ್ ಪಿಕ್ಕಲ್. ಫಸ್ಟ್ ಮಾನ್ಸ್ಟರ್ ಮಟನ್ ಪಿಕ್ಕಲ್ ಒಂದು ಪೀಸ್ ಹಾಕೊಳ್ಳೋಣ. ನನಗಂತೂ ಬಾಯಲ್ಲಿ ನೀರು ಹಾಗೇ ಸೋರ್ತಾ ಇದೆ. ನೋಡುವಾಗನೇ ಅಷ್ಟು ಚೆನ್ನಾಗಿದೆ. ಇದು ಫಿಶ್ ಪಿಕ್ಕಲ್, ಇದು ಪ್ರಾನ್ ಪಿಕ್ಕಲ್. ಪ್ರಾನ್ ಅಂತೂ ನನ್ನ ಮಗನ ಫೇವ್ರೆಟ್. ನಾನು ಪ್ರಾನ್ ಪೀಸೇ ಹಾಕ್ಕೊಂಡಿದ್ದೀನಿ. ಇದು ಪೆರಿ ಪೆರಿ ಚಿಕನ್ ಪಿಕ್ಕಲ್. ಸೈಡ್ಗಿಲ್ವಾ? ಟೇಸ್ಟ್ ಮಾಡ್ತೀನಿ, ಹೇಗಿದೆ ಅಂತ ಗೊತ್ತಿಲ್ಲ, ನೋಡುವ. ಬರೀ ಇದೆ ಸಾಕು, ಸಾರೇ ಬೇಡ, ಅಷ್ಟು ಚೆನ್ನಾಗಿದೆ ಚಿಕನ್ ಪಿಕ್ಕಲ್. ಇದನ್ನು ನೋಡ್ತಾ ಇರೋರಿಗೆ ಎಷ್ಟು ಜನರಿಗೆ ಬಾಯಲ್ಲಿ ನೀರು ಬರ್ತಾ ಇದೆ ಅಂತ ಗೊತ್ತಿಲ್ಲ ನನಗೆ. ನಿಜವಾಗ್ಲೂ ಸೂಪರ್ಬ್ ಆಗಿದೆ ಪ್ರಾನ್ಸ್. ಎಲ್ಲ ಟೇಸ್ಟು ಸಹ ಸೂಪರ್ಬ್ ಆಗಿದೆ. ಈ ಹಾಸ್ಟೆಲಲ್ಲಿ ಇರುವಾಗ ಅವ್ರು ಇದೊಂದು ಬಾಟ್ಲ್ ಇಟ್ಕೊಂಡ್ರೆ ಸಾಕು, ಇದರಲ್ಲೇ ಊಟ ಮಾಡಿಬಿಡ್ಬೋದು. ಫಿಶ್ ಪಿಕ್ಕಲ್ ಇದು ಸಹ ಅಷ್ಟು ಚೆನ್ನಾಗಿದೆ. ಎಲ್ಲ ಕರೆಕ್ಟಾಗಿದೆ ಇದರಲ್ಲಿ. ನನಗೆ ಫಸ್ಟು ಅದರಲ್ಲಿ ನೋಡುವಾಗಲೇ ಮಟನ್ ಪಿಕ್ಕಲ್ನ ನೋಡಿ ಒಂದ್ಸಲ ತಿನ್ನಬೇಕು ಅಂತ ಇತ್ತು. ಮಟನ್ ಪಿಕ್ಕಲ್ ಅಲ್ಟಿಮೇಟ್. ನಾನಂತೂ ಇದನ್ನೆಲ್ಲ ಫುಲ್ ಫಿನಿಶ್ ಮಾಡಬೇಕು. ನೀವಂತೂ ನಿಜವಾಗ್ಲೂ ಇದು ಆರ್ಡರ್ ಮಾಡಲೇಬೇಕು, ಒಂದ್ಸಲ ಟ್ರೈ ಮಾಡಿ. ಇನ್ಸ್ಟಾಗ್ರಾಮ್ ಪೇಜಲ್ಲಿದೆ, ಪಿಕ್ಕಲ್ ಫ್ರೆಶ್ ಅನ್ನೋ ಪೇಜ್ ಇದೆ ನೋಡಿ, ಇದು ಸ್ಕ್ರೀನಲ್ಲಿ ಬರ್ತಾ ಇದೆ. ಇದಕ್ಕೆ ನೀವು ಆರ್ಡರ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ಸಹ ಇದೆ. ನೀವು ಇದನ್ನ ಒಂದ್ಸಲ ನಿಜವಾಗ್ಲೂ ಟ್ರೈ ಮಾಡಬೇಕು, ಅಷ್ಟು ಚೆನ್ನಾಗಿದೆ. ಸೊ ನಾನು ಇದನ್ನ ಫಿನಿಶ್ ಮಾಡ್ತೀನಿ. ನಾನು ಹಾಗೇ ನನ್ನ ಮಕ್ಳಿಗೂ ಸಹ ಇದನ್ನ ಹಾಸ್ಟೆಲ್ಗೆ ಕಳಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿದೆ ಇದು. ಇದ್ರ ಒಂದರಲ್ಲೇ ಅವ್ರು ಊಟ ಮಾಡಿಬಿಡ್ಬೋದು. ಸೂಪರ್. ಥ್ಯಾಂಕ್ ಯು ಪಿಕ್ಕಲ್ ಫ್ರೆಶ್, ಸೂಪರ್ ಆಗಿದೆ. ಆ್ಯಕ್ಚುಲಿ ನಾನು ಪಿಕ್ಕಲ್ ಫ್ರೆಶ್ದು ಪೇಜ್ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಅದು ನೋಡುವಾಗ ಅದ್ರದ್ದೆಲ್ಲ ವೀಡಿಯೋ ನೋಡಿಬಿಟ್ಟು ನಾನು ನಿಜವಾಗ್ಲೂ ಇದು ಇಷ್ಟು ಚೆನ್ನಾಗಿದೆಯಾ, ಇವ್ರು ಸುಮ್ಮನೆ ಹೈಪ್ ಕೊಡ್ತಿದ್ದಾರಾ ಅಂತ ಯೋಚನೆ ಮಾಡಿದೆ. ಬಟ್ ಅದನ್ನು ಟೇಸ್ಟ್ ಮಾಡಿದ ಮೇಲೆ ಅಲ್ಟಿಮೇಟ್ ಆಗಿದೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ನಾನು ವೀಡಿಯೋ ಮಾಡೋಷ್ಟರಲ್ಲಿ ಇವರೆಲ್ಲ ವೆಯ್ಟಿಂಗ್, ಅದನ್ನು ಆ ಸೈಡಿಂದಲೇ ಇವರು ಟೇಸ್ಟ್ ಮಾಡಿ ಆಗಾಗ ಟೇಸ್ಟ್ ಮಾಡ್ತಾ ಇದ್ದಾರೆ. ಅಷ್ಟು ಸೂಪರ್ಬ್ ಆಗಿದೆ. ಸೊ ನಿಮಗೂ ಈ ಪಿಕ್ಕಲ್ ಬೇಕು ಅಂತ ಹೇಳಿದರೆ ಇನ್ಸ್ಟಾಗ್ರಾಮಲ್ಲಿ ಪಿಕ್ಕಲ್ ಫ್ರೆಶ್ ಅಂತ ಇದೆ, ಫೇಸ್ಬುಕ್ಕಲ್ಲೂ ಇದೆ. ಸೊ ಅದರಲ್ಲಿ ಆನ್ಲೈನಲ್ಲಿ ನೀವು ಆರ್ಡರ್ ಮಾಡ್ಬೋದು. ನೀವು ಸಹ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಹೇಳಿ ಆಯಿತಾ ನನಗೆ. ನಾನು ನಿಮಗೆ ಗೊತ್ತು, ನಾನು ಹಾಗೆ ಎಲ್ಲ ಪ್ರಾಡಕ್ಟ್ದು ವೀಡಿಯೋನ ಮಾಡೋದಿಲ್ಲ. ಸೊ ನನಗೆ ಇಷ್ಟ ಆದರೆ ನಾನು ಮಾಡೋದು. ಸೊ ಇದಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನೀವು ಟೇಸ್ಟ್ ಮಾಡಿ ಹೇಳಿ, ನನಗೆ ಹೇಳ್ತೀರಾ ಡಿಂಪಲ್ ನೀನು ಹೇಳಿದ್ದು ಸತ್ಯ, ಭಾರಿ ಚೆನ್ನಾಗಿದೆ ಅಂತ. ಸೊ
ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ನನಗೆ ಪುನಃ ಬಾಯಲ್ಲಿ ನೀರು ಬರ್ತಾ ಇದೆ, ಪುನಃ ತಿನ್ನಬೇಕು. ಸೊ ಥ್ಯಾಂಕ್ ಯು, ಬಾಯ್. ನೀವು ಆರ್ಡ್ರ್ ಮಾಡಿ. ಪಿಕ್ಕಲ್ ಪ್ಲಸ್ ಪಿಕ್ಕಲ್ ಭಾಳ ಟೇಸ್ಟ್ ಆಗಿದೆ. ನೀವು ಆರ್ಡ್ರ್ ಮಾಡಿ ಟೇಸ್ಟ್ ಮಾಡಿ ನೋಡಿ. ಸೂಪರ್.